ಹೊಳೆಬಸವೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ 3ನೇ ವಾರ್ಷಿಕೋತ್ಸವದ ಸಂಭ್ರಮ. ಹೀಗಾಗಿ ಆಲಗುಂಡಿ ಬಿಕೆ ಕಬಡ್ಡಿ ವೈಭವ ಹಮ್ಮಿಕೊಳ್ಳಲಾಗಿದೆ. ಪುರುಷರ ಹಾಗೆ ಮಹಿಳೆಯರ ಮುಕ್ತ ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳು ಫೆಬ್ರವರಿ 10 ರಿಂದ ಫೆಬ್ರವರಿ 12ರವರೆಗೆ ನಡೆಯಲಿದೆ. ಪುರುಷರ ವಿಭಾಗದಲ್ಲಿ 4ನೇ ಬಹುಮಾನ 40,000 ರಿಂದ ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿವರೆಗೆ ಇದೆ. ಅದೇ ರೀತಿ ಮಹಿಳಾ ವಿಭಾಗದಲ್ಲಿ 4ನೇ ಬಹುಮಾನ 20,000 ರಿಂದ ಪ್ರಥಮ ಬಹುಮಾನ 40,000 ರೂಪಾಯಿವರೆಗೂ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸುವಂತೆ ಕೇಳಿಕೊಳ್ಳಲಾಗಿದೆ. ಶ್ರೀ ಹೊಳೆಬಸವೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಆಲಗುಂಡಿ ಬಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ತೃತೀಯ ಬಾರಿ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಅಂತಾರಾಜ್ಯ ಮಟ್ಟದ ಪುರುಷ ಹಾಗೂ ಮಹಿಳೆಯರ ಮುಕ್ತ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿದ್ದು, ಈ ಪಂದ್ಯಾವಳಿಗಳಲ್ಲಿ ಸಾಕಷ್ಟು ರಾಜ್ಯಗಳಿಂದ ಅಖಿಲ ಭಾರತ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಗಳನ್ನ ಹಮ್ಮಿಕೊಂಡಿದ್ದು, ಹಲವು ರಾಜ್ಯಗಳಿಂದ ತಮಿಳುನಾಡು, ಹರಿಯಾಣ, ಡೆಲ್ಲಿ, ಪಂಜಾಬ್, ಹಿಮಾಚಲ ಪ್ರದೇಶ, ಕರ್ನಾಟಕ ಮೂಲದ ಹಲವಾರು ತಂಡಗಳು ಎಎಸ್ಎ ಆರ್ಮಿ ಆಗಿರ್ಬೋದು, ಎಂಇಜಿ ಬೆಂಗಳೂರು ಆಗಿರ್ಬೋದು, RWF ಆಗಿರ್ಬೋದು, KPTCL ಬೆಂಗಳೂರು ಆಗಿರ್ಬೋದು, ಅದೇ ತರನಾಗಿ ಮಹಾರಾಷ್ಟ್ರದಲ್ಲಿ ಮಹೀಂದ್ರ ಅಂಡ್ ಮಹೀಂದ್ರ ಆಗಿರ್ಬೋದು, ರೇಂಜ್ ಪೊಲೀಸ್ ಪುಣೆ ಆಗಿರ್ಬೋದು, ಅದೇ ತರನಾಗಿ ಇನ್ನು ಹಲವಾರು ಬಾರಾಮತಿ ಅಂತ ತಂಡ, ಸಾಕಷ್ಟು ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ದೇಶಾದ್ಯಂತ ತಂಡಗಳು ಈ ಅಖಿಲ ಭಾರತ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಭಾಗವಹಿಸಲಿದ್ದಾವೆ. ಹೊಳೆಬಸವೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಆಲಗುಂಡಿ ಬಿಕೆ 3ನೇ ವರ್ಷ ಈ ಒಂದು ಆಲಗುಂಡಿ ಗ್ರಾಮದಲ್ಲಿ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಆಲಗುಂಡಿ ಬಿಕೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಅದಕ್ಕಾಗಿ ಈ ನಮ್ಮ ಸೊಸೈಟಿ ಎಲ್ಲ ವ್ಯವಸ್ಥೆಗಾರ ನಮ್ಮೂರ ಹಿರಿಯರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಮಾಚಕನೂರ್ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ನಮ್ಮ ಆಲಗುಂಡಿ ಬಿಕೆದ ಗ್ರಾಮದ ಹಿರಿಯರು ಮತ್ತು ಯುವಕರು ಎಲ್ಲರೂ ಕೂಡಿಕೊಂಡು ಇದೊಂದು ಆಶ್ರಯದಿಂದ ಎಲ್ಲರೂ ಮಾಡಿಕೊಂಡಿರ್ತೇವೆ. ಇಲ್ಲಿ ನಾವು ಊರಲ್ಲಿ ಊಟದ ವ್ಯವಸ್ಥೆ ಚೆನ್ನಾಗಿರುತ್ತದೆ. ಒಂದು ಎರಡನೇದು ನಾವಿಲ್ಲಿ ಆಟಗಾರಲ್ಲಿ ಯಾವುದೇ ಆಟಗಾರರಿಗೂ ಒಂದು ಸುರಕ್ಷಿತವಾದ ವಸತಿ ಸೌಲಭ್ಯ ಕೂಡ ಕೊಡ್ತೀವಿ. ಇನ್ನೊಂದು ನಮ್ದು ಗೆಸ್ಟ್ಗಳಾದಂತ DCC ಬ್ಯಾಂಕ್ ವತಿಯಿಂದ ಸಿಬ್ಬಂದಿಯವರು ಬರ್ತಿದ್ದಾರೆ, ಅಥವಾ PKPS ಅವರು ಬರ್ತಿದ್ದಾರೆ, ಮತ್ತು ನಮ್ಮ ತಾಲೂಕಾ MLAಗಳು, ಮಿನಿಸ್ಟ್ರು, ಮಾಜಿ ಮಿನಿಸ್ಟ್ರು ಅವರು ಬರ್ತಿದ್ದಾರೆ. ತಾವು ಕೂಡ ಬಂದು ಇದಕ್ಕೆ ಹೆಚ್ಚಿನ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀವಿ. ಕಬಡ್ಡಿ ಪಂದ್ಯಾವಳಿಯನ್ನು ಪ್ರತಿ ಸಲದಂತೆ ಈ ಸಲವು ನಗದು ಪ್ರಮಾಣದಲ್ಲಿ ಹೆಚ್ಚಿನ ಆದ್ಯತೆ ನೀಡಿ ಎಲ್ಲಾ ಆಕಾಂಕ್ಷಿಗಳು ಕಬಡ್ಡಿ ಆಡ್ತಕ್ಕಂತ ಆಕಾಂಕ್ಷಿಗಳಿಗೆ ಬರಲು ಒಂದು ಉತ್ಸಾಹದಿಂದ ಕೂಡಿರ್ತಕ್ಕಂತಹ ಈ ನಗದು ಬಹುಮಾನದೊಂದಿಗೆ ಹಾಗೂ ನಾವು ಮಾಡತಕ್ಕಂತ ಕಾರ್ಯಕರ್ತರು ಹಾಗೂ ಮ್ಯಾನೇಜ್ಮೆಂಟಿನವರು ಒಳ್ಳೆಯ ಒಂದು ಒಡೆತನದಿಂದ ಈ ಕೆಲಸವನ್ನು ನಾವು ಪ್ರತಿ ಸಲದಂತೆ ಈ ಸಲವು ಉಜ್ವಲ ಭವಿಷ್ಯಕ್ಕೆ ನಾವು ಮುಂದೆ ಪ್ರತಿ ವರ್ಷ ಮಾಡುವಂತಹ ಕ್ರಿಯೆಗೆ ಒಳಗಾಗುವಂತ ನಮ್ಮಲ್ಲಿ ನಿತ್ಯದ ಜೀವನ ಎಂದು ತಿಳಿದುಕೊಳ್ಳುವಂತಹ ಈ ಒಂದು ಆಟದ ಮೈದಾನದಲ್ಲಿ ಯಾವ ಒಂದು ಸೌಕರ್ಯಗಳನ್ನು ನಾವು ಮಾಡಿಕೊಂಡು ಮುಂದೆ ಅದನ್ನು ನಿರ್ವಹಿಸುವಂತ ಬಂದವರಿಗೆ ನಾವು ಮಾನ್ಯ ಮಾಡಿ ಕೂಡಲಿಕ್ಕೆ ಒಳ್ಳೆಯ ಆಸನ, ಸೇವಿಸಲಿಕ್ಕೆ ಆಹಾರ, ಈ ಎಲ್ಲ ಒಂದು ವ್ಯವಸ್ಥೆ ಈ ಮೈದಾನದ ಪೂರಕವಾಗಿ ಏನೆಲ್ಲ ಬರುತ್ತೆ ಅದನ್ನು ನಮ್ಮ ಮ್ಯಾನೇಜ್ಮೆಂಟ್ನವ್ರನ್ನ ಹಿಡ್ಕೊಂಡು ತಾವು ಬನ್ನಿ, ತಾವು ಮತ್ತೊಬ್ಬರು ಕರೆತನ್ನಿ ಅಂತಂದು ಹೇಳಿ ಇಚ್ಛೆ ಪಡ್ತೀನಿ. ಮತ್ತು ಹಾಗೂ ಅವರಿಗೆ ಆಟದವರಿಗೆ ಊಟದ ವ್ಯವಸ್ಥೆ, ವಸತಿ ಸೌಲಭ್ಯ ಕೂಡ ಎಲ್ಲ ಇರುತ್ತದೆ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಸಂಪನ್ಮೂಲಗಳನ್ನು ಸೇಕರಿಸಿ ಇಂಥ ಒಂದು ಸಣ್ಣ ಹಳ್ಳಿಯಲ್ಲಿ ರಾಷ್ಟ್ರ ಮಟ್ಟದ ಕ್ರೀಡಾಕೂಟವನ್ನು ನಡೆಸುವುದು ಸುಲಭವಾದ ಕೆಲಸ ಅಲ್ಲ. ಆ ಒಂದು ಕೆಲಸವನ್ನು ಮಾಡಿದಂಥ ನಮ್ಮ ಮುಧೋಳ ತಾಲೂಕಿನ ಆಲಗುಂಡಿ ಬಿಕೆ ಗ್ರಾಮದವರಿಗೆ ನಮ್ಮ ಕಬಡ್ಡಿ ಕ್ರೀಡಾಪಟುಗಳ ಪರವಾಗಿ ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ನನ್ನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಇದರಲ್ಲಿ ಆಡಲು ಪ್ರೂನಲ್ಲಿ ಆಡಿದಂತ ಎಲ್ಲ ತಂಡಗಳು ಆಗಮಿಸುತ್ತಿದ್ದು, ಈ ಒಂದು ಟೂರ್ನಾಮೆಂಟ್ ಅನ್ನು ಸವಿಯಲು ತಾವು ಕೂಡ ಬರಬೇಕು. ಮತ್ತು ನಮ್ಮ ಅಕ್ಕ ತಂಗಿಯರು ಕೂಡ ಈ ಒಳ್ಳೊಳ್ಳೆ ಮಹಾರಾಷ್ಟ್ರದಿಂದ, ಹರಿಯಾಣದಿಂದ ಮತ್ತು ದೆಹಲಿಯಿಂದ, ಕೇರಳದಿಂದ, ವಿಶೇಷವಾಗಿ ತಮಿಳುನಾಡು ರೈಲ್ವೆ ಟೀಮು ಬರಲಿದೆ. ಇವರ ಆಟವನ್ನು ನೋಡಲು ತಾವುಗಳು ಮರೆಯದೆ ಬರಬೇಕು. ಎಲ್ಲರೂ ತಮ್ಮ ಪ್ರೀತಿ ಪ್ರೇಮದಿಂದ ಈ ಒಂದು ಆಟವನ್ನು ಸವಿಯಲು ಬರಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊಳ್ತಾ ಇದ್ದೇನೆ. ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.